PCC4ಗೆ ಬೇಲ್ ಮುಖಾಂತರ ಕೆರಣ ಸಂರಕ್ಷಣೆಗಳು ವನ್ಯಜೀವಿ ವಿಭಾಗ ಮುಂದೆ ಬಳಕೆ ಇದು ಜನವಾಗ ಕಾಮನ್ ಆಗಿ ರಾಜಕಾರಣಿಗಳಿಗೆಲ್ಲ ಏನಂತ ಮಾತಾಡಬೇಕಿಲ್ಲ ಮಾವ ಫ್ರೆಂಡ್ಸ್ ಎಲ್ಲ ಬುಡಿ ಅಧ್ಯಕ್ಷರೇ ಏನ್ ಹೇಳಿದ್ರು ಸುದೀಪ್ ಅವರು? ಹೇಳಪ್ಪ ಏನ್ ಹೇಳೋರೆ? ನಮಸ್ಕಾರ, ದರ್ಶನ್ ಅಂತ ವನ್ಯಜೀವಿ ಶಾಸ್ತ್ರಜ್ಞ. ರಣಹದ್ದುಗಳ ಮೇಲೆ ರಿಸರ್ಚ್ ಕೂಡ ಮಾಡಿದ್ದೀನಿ. ಈ ವಿಷಯ ಏನಂದ್ರೆ ಬಿಗ್ ಬಾಸ್ ಸೀಸನ್ 12 ವಾರದ ಕತೆ ಕಿಚನ್ ಒಂದು ಎಪಿಸೋಡಲ್ಲಿ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಸೊ ಆ ಟಾಸ್ಕ್ ಅಲ್ಲಿ ಕೆಲವೊಂದು ಪ್ರಾಣಿಗಳ ಫೋಟೋನ ಬೇರೆ ಕಂಟೆಸ್ಟೆಂಟ್ಗಳು ಯಾರೊಂದು ಟಾಸ್ಕ್ ಆಗಿರುತ್ತೆ. ಈ ಸಂದರ್ಭದಲ್ಲಿ ರಣಹದ್ದು ಫೋಟೋ ಬಂದಾಗ ಸುದೀಪ್ ಅವರು ಈಗ ಹೇಳ್ತಾರೆ, ಹೊಂಚು ಹಾಕಿ ಸಂಚು ಮಾಡಿ ಲಬಕ್ ಅಂತ ಹಿಡಿಯೋದು ಅಂತ. ಇದು ಸುದೀಪ್ ಅವರು ಜನಪ್ರಿಯ ನಾಯಕ ನಟರಾಗಿರೋದ್ರಿಂದ ಈ ಒಂದು ತಪ್ಪಾದ ಹೇಳಿಕೆ ಜನಗಳಿಗೆ ತಲುಪಬಾರದು ಅನ್ನೋ ನಿಟ್ಟಿನಲ್ಲಿ ನಾವು ಈ ಪತ್ರವನ್ನು ಬರೆದಿದ್ದೀವಿ. ವಾಸ್ತವವಾಗಿ ರಣಹದ್ದುಗಳು ಯಾವುದೇ ಕಾರಣಕ್ಕೂ ಬೇಟೆಯಾಡಿ ತಿನ್ನುವಂಥ ಪಕ್ಷಿಗಳಲ್ಲ. ಅವೇಡಿಗಳು, ಸತ್ತ ಶವಗಳು ಇನ್ನೇನು ಪಡೆಯುವಂಥ ಸ್ಥಿತಿಯಲ್ಲಿ ಏನಿರ್ತವೆ ಅಂಥ ಒಂದು ಸತ್ತ ಶವಗಳ ಪ್ರಾಣಿಗಳು ತಿಂದು ಬದುಕುವಂಥ ಮುಗ್ಧ ಜೀವಿಗಳು. ಹೀಗೆ ಮಾಡೋದ್ರ ಮೂಲಕ ಪರಿಸರವನ್ನು ಪರಿಸರ ಸ್ವಚ್ಛತೆನ ಕಾಪಾಡ್ತಾರೆ. ಸೊ ಈಗ ಏನಾಗಬೇಕು ಅಂದರೆ ಕಲರ್ಸ್ ಕನ್ನಡ ವಾಹಿನಿಯವರಾಗಿರ್ಬೋದು, ಈಗ ಸುದೀಪ್ ಅವರಿಂದ ಏನು ಈ ಒಂದು ತಪ್ಪು ಸಂದೇಶ ರವಾನೆ ಆಗಿರೋದು ಇರ್ಬೋದು, ಅವರ ಒಂದು ಸೋಷಿಯಲ್ ಮೀಡಿಯಾ ಇದರಿಂದ ಹೇಳಿಕೆಯನ್ನು ತಿದ್ದುಪಡಿ ಹೇಳಿಕೆಯ ಮೂಲಕ ಜನಗಳಿಗೆ ಒಂದು ಸರಿಯಾದ ಸಂದೇಶ ಕೊಟ್ಟರೆ ಅಷ್ಟೇ ಕೊಡಬೇಕು ಅನ್ನೋದನ್ನು. ಈ ದಿನ ಕರ್ನಾಟಕ ವಲ್ಚರ್ ಕನ್ಸರ್ವೇಷನ್ ಟ್ರಸ್ಟ್ ಅವರು ಒಂದು ಮನವಿ ಕೊಟ್ಟಿದ್ದಾರೆ. ಕಲರ್ಸ್ ಕರ್ನಾಟಕದಲ್ಲಿ ರಣಹದ್ದುಗಳ ಬಗ್ಗೆ ತಪ್ಪು ಸಂದೇಶ ರವಾನೆ ಆಗುವಂಥ ಮೆಸೇಜ್ ನೀಡಿದ್ದಾರೆ ಅಂತ. ಮತ್ತು ಇದನ್ನು ಸರಿಪಡಿಸಲು ಕಲರ್ಸ್ ಕನ್ನಡ ವಾಹಿನಿ ಮತ್ತು ಕಿಚ್ಚ ಸುದೀಪ್ ರವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಈ ಮುಗ್ಧ ಜೀವಿಗಳ ಬಗೆಗೆ ಸತ್ಯಾಂಶ ತಿದ್ದುಪಡಿ ಹೇಳಿಕೆ ನೀಡುವಂತೆ ಕೋರ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ನಾನು ಈ ಮೇಲಧಿಕಾರಿಗಳ ಜೊತೆ ಇದ್ರ ಬಗ್ಗೆ ಅವರ ಗಮನಕ್ಕೆ ತಂದು ಯಾವ ರೀತಿ ಕ್ರಮ ತಗೋಬೋದು ನಾವು ತಗೊಳ್ತೀವಿ. ಏನು ಹೇಳಿಕೆ ನೀಡಿದ್ರು ಸರ್? ಅದು ಅವ್ರ ಹೇಳಿಕೆ ಏನಂತ, ರಣಹದ್ದುಗಳು ಹೊಂಚು ಹಾಕಿ ಸಂಚು ಮಾಡಿ ಕರೆಕ್ಟ್ ಟೈಮ್ಗೆ ಲಬಕ್ ಅಂತ ಹಿಡಿತವೆ ಅಂತ ಹೇಳಿದ್ದಾರೆ ಅಂತ ಹೇಳಿ ಮನವಿ ಕೊಟ್ಟಿದ್ದಾರೆ ಇವರು. ಅಂದರೆ ಈ ರಣಹದ್ದುಗಳು ಈ ಥರ ಅಲ್ಲ, ಅವು ಸತ್ತ ಪ್ರಾಣಿಗಳ ಶವಗಳನ್ನು ಆಹಾರವಾಗಿ ಉಪಯೋಗಿಸ್ತವೆ. ಈ ಮೂಲಕ ಅವು ಪರಿಸರವನ್ನು ಆರೋಗ್ಯಕರ ಇಡುವ ಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ. ಆದುದರಿಂದ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಹಂಚಿಕೊಳ್ಳುವಂತೆ ಅವ್ರಿಗೆ ಕೋರಬೇಕು ಅಂತ ಸೂಚಿಸಬೇಕು ಅಂತ ಕೋರಿದ್ದಾರೆ. ನಾವು ಇದ್ರ ಬಗ್ಗೆ ಮೇಲಧಿಕಾರಿಗಳ ಗಮನಕ್ಕೆ ತರ್ತೀವಿ. ಓಕೆ. ದರ್ಶನ್ ಅಂತ ವನ್ಯಜೀವಿ ಶಾಸ್ತ್ರಜ್ಞ. ರಣಹದ್ದುಗಳ ಬಗ್ಗೆ ರಿಸರ್ಚ್ ಕೂಡ ಮಾಡಿದ್ದೀವಿ ನಾವು. ಸೊ ಇವಾಗ ವಿಷಯ ಏನಂದರೆ, ಬಿಗ್ ಬಾಸ್ ಸೀಸನ್ 12 ವಾರದ ಕತೆ ಕಿಚ್ಚನ ಜೊತೆ ಅಂತ ಏನು ನಡೀತಿದೆ, ಅದರಲ್ಲಿ ಒಂದು ಸಂಚಿಕೆಯಲ್ಲಿ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಕೆಲವೊಂದು ಪ್ರಾಣಿಗಳ ಫೋಟೋನ ಇನ್ನೊಬ್ಬ ಕಂಟೆಸ್ಟೆಂಟ್ಗೆ ಯಾವ ಪ್ರಾಣಿ ಯಾರಿಗೆ ಹೋಲುತ್ತೆ ಅನ್ನೋಂಥದ್ದು ಟಾಸ್ಕ್ ಇರುತ್ತೆ. ಸೊ ಈ ಒಂದು ಟಾಸ್ಕಿನ ಸಂದರ್ಭದಲ್ಲಿ ರಣಹದ್ದುವಿನ ಫೋಟೋ ಬರುತ್ತೆ. ಆ ಟೈಮಲ್ಲಿ ಸುದೀಪ್ ಅವರು ಹೊಂಚು ಹಾಕಿ ಸಂಚು ಮಾಡಿ ಲಬಕ್ ಅಂತ ಕರೆಕ್ಟ್ ಟೈಮಲ್ಲಿ ಲಬಕ್ ಅಂತ ಹಿಡಿಯೋದು ಅನ್ನುವಂಥ ಮಾತನ್ನ ಹೇಳ್ತಾರೆ. ಈ ಒಂದು ಮಾತಿನ ವಿರುದ್ಧವಾಗಿ ಈ ಒಂದು ಕಂಪ್ಲೇಂಟು ಇದಾಗ್ತಿರೋದು. ಏನಂದರೆ, ಸುದೀಪ್ ಅವರು ಜನಪ್ರಿಯ ನಾಯಕ ನಟರು, ಬಹಳ ಅಪಾರ ಅಭಿಮಾನಿಗಳ ಬಳಗವನ್ನು ಹೊಂದಿರುವಂಥವರು. ಅವರಿಂದ ತಪ್ಪು ಸಂದೇಶ ರವಾನೆ ಆಗಬಾರ್ದು ಅಂತ ಅಷ್ಟೇ. ರಣಹದ್ದುಗಳು ಸಾಮಾನ್ಯವಾಗಿ ಸತ್ತ ಪ್ರಾಣಿಗಳನ್ನು ಮಾತ್ರ ಸೇವಿಸುವಂಥ, ಬೇಟೆಯಾಡಿ ತಿನ್ನುವಂಥ ಪಕ್ಷಿಗಳಲ್ಲ. ಹೀಗೆ ಮಾಡಿ ಪರಿಸರದ ಸ್ವಚ್ಛತೆಯನ್ನು ಕಾಪಾಡುವಂಥದ್ದು. ಸೊ ಈ ವಿಷಯ ಕುರಿತಾಗಿ ಕಲರ್ಸ್ ಕನ್ನಡ ವಾಹಿನಿ ಆಗಿರ್ಬೋದು, ಸುದೀಪ್ ಅವರಾಗಿರ್ಬೋದು, ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಈ ಹೇಳಿಕೆ, ತಿದ್ದುಪಡಿ ಹೇಳಿಕೆ ಒಂದು ಕೊಟ್ಟರೆ ರಣಹದ್ದುಗಳ ಬಗ್ಗೆ ಕೊಡಬೇಕು ಅನ್ನೋದನ್ನು ನಾವು ಕೇಳ್ಕೊತೀವಿ.